ನಿಮ್ಮೊಂದು ಮನೆ ಮೇಲೆ ಎಷ್ಟು ತೆರಿಗೆ ಇದೆ, ಗ್ರಾಮ ಪಂಚಾಯತಿಗೆ ಎಷ್ಟು ಕಟ್ಟಬೇಕು, ಸರ್ಕಾರಕ್ಕೆ ಎಷ್ಟು ಹೋಗುತ್ತೆ, ಇನ್ಮೇಲೆ 2026ರಲ್ಲಿ ಎಷ್ಟು ತೆರಿಗೆ ಬರತ್ತೆ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಆ ಒಂದು ತೆರಿಗೆ ಹೇಗೆ ಚೆಕ್ ಮಾಡೋದು ನಿಮ್ಮೊಂದು ಮೊಬೈಲ್ ನಲ್ಲಿ ತಿಳ್ಕೊಬಹುದು. ನಾನು ಯಾವ ರೀತಿ ಚೆಕ್ ಮಾಡ್ತೇನಲ್ಲ ಅದೇ ರೀತಿ ನೀವು ಕೂಡ ನಿಮ್ಮೊಂದು ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮೊಂದು ಮನೆ ಮೇಲೆ ಎಷ್ಟಿದೆ, ನಿಮ್ಮೊಂದು ಜಮೀನಿನ ಮೇಲೆ ಎಷ್ಟಿದೆ, ಎಲ್ಲ ತೆರಿಗೆನ ನೀವೇ ನೋಡಬಹುದು. ಆ ಒಂದು ಇಲಾಖೆ, ಆ ಕೇಂದ್ರ, ಈ ಸೇವಾ ಕೇಂದ್ರ, ಆ ಒಂದು ಪಂಚಾಯತಿ ಅಂತ ಹೋಗುವಂತ ಅವಶ್ಯಕತೆನೇ ಇರೋದಿಲ್ಲ. ನಿಮ್ಮೊಂದು ಮೊಬೈಲ್ ನಲ್ಲಿ ಆರಾಮಾಗಿ ಚೆಕ್ ಮಾಡ್ಕೋಬಹುದು. ಅದ್ರ ಬಗ್ಗೆನ ಚರ್ಚೆ ಮಾಡೋಣ. ವಿಡಿಯೋ ಶೇರ್ ಮಾಡಿ, ತುಂಬಾ ಜನ ಗೊತ್ತಿರೋದಿಲ್ಲ. ನಿಮ್ಮೊಂದು ಮನೆ ಮೇಲೆ ಎಷ್ಟು ತೆರಿಗೆ ಇದೆ, ಹೊಲದ ಮೇಲೆ ಎಷ್ಟು ತೆರಿಗೆ ಇದೆ, ಮತ್ತು ಬಾಕಿ ಎಷ್ಟು ತೆರಿಗೆ ಉಳಿದಿದೆ, ಮತ್ತೆ ಎಷ್ಟು ಕಟ್ಟಿದ್ದೀರಾ, ಅದೆಲ್ಲ ಮಾಹಿತಿ ನಿಮಗೆ ಗೊತ್ತಾಗತ್ತೆ. ಕೊಣಸಲ್ ಕಾನೋಡಿ ಯಾರು ಫೇಸ್ಬುಕ್ ಪೇಜು, ಯಾರು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ನೋಡಿ, ಮೊದಲಿಗೆ ನೀವು ಮಾಡಬೇಕಾಗಿರೋದು ಎಷ್ಟು, ನಿಮ್ಮೊಂದು ಮೊಬೈಲ್ ನಲ್ಲಿ ಕ್ರೋಮೋ ಅಥವಾ ಗೂಗಲ್ ಇದ್ದೇ ಇರತ್ತೆ. ಕ್ರೋಮೋ ಅಥವಾ ಗೂಗಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗತ್ತೆ. ಯಾವುದೇ ತಗೊಳ್ಳಿ, ಈ ರೀತಿಯ ಪೇಜ್ ಓಪನ್ ಆಗತ್ತೆ. ಗೂಗಲ್ ನಲ್ಲಿ ಮಾಹಿತಿ ಕನಜ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ಕನಜ ಈ ರೀತಿಯ ಬರತ್ತೆ ಮೇಲ್ಗಡೆ. ಸರ್ಚ್ ಬಾರ್ದಲ್ಲಿ ಈ ರೀತಿ ಸರ್ಚ್ ಕೊಟ್ಟಾಗ ನೋಡಿ, ಫಸ್ಟಿಗೆ ಒಂದು ಆಫೀಸಲ್ಲಿ ಇರುವಂತ ಗೌರ್ಮೆಂಟ್ ವೆಬ್ಸೈಟ್ ಬತ್ ನೋಡಿ. ಈ ಒಂದು ಗೌರ್ಮೆಂಟ್ ವೆಬ್ಸೈಟ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಚೆಕ್ ಮಾಡ್ತಾ ಇದ್ದೇನಲ್ಲ ಅದೇ ರೀತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮೊಂದು ಹೊಲ ಅಥವಾ ಮನೆಯದು ಎಷ್ಟು ತೆರಿಗೆ ಬಾಕಿ ಇದೆ, ಎಷ್ಟು ಪಾವತಿ ಇದೆ, ಅದ್ರ ಬಗ್ಗೆ ನೋಡೋದಕ್ಕೆ ಈ ರೀತಿ ನಮಗೆ ಪ್ರತಿಯೊಂದು ಇಲಾಖೆ ಹೆಸರು ಬರತ್ತೆ. ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣ ಇಲಾಖೆ, ಇಂಧನ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ಮತ್ತೆ ಇನ್ನೊಂದು ಹೇಳ್ಬೇಕು, ಗೃಹಲಕ್ಷ್ಮಿ ಯೋಜನೆ ಬಂದಿದೆಯಾ ಇಲ್ಲ ಅಂತ ಅದು ಕೂಡ ಇದು ಒಂದು ಮಾಹಿತಿ ಕನ್ನಡದಲ್ಲೇ ಚೆಕ್ ಮಾಡೋದಕ್ಕೆ ಅವಕಾಶ ಇರತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡಂದ್ರೆ ತಿಳಿಸ್ಕೊಡ್ತೇನೆ. ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ ಮೊದಲಿಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ಇಲಾಖೆ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಆಪ್ಷನ್ ಬರತ್ತೆ. ಇಲ್ಲಿ ನೋಡಿ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಸೇವೆಗಳಂತೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಬಳಿಕ ಸುಮಾರು 3 ಕಾಲಮ್ಗಳನ್ನು ಓಪನ್ ಆಗತ್ತೆ. ಮಾಹಿತಿ, ಸೇವೆಗಳು, ಯೋಜನೆಗಳು. ಇದರಲ್ಲಿ ಯಾವ್ದು ಕ್ಲಿಕ್ ಮಾಡ್ಬೇಕಪ್ಪ ಅಂದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ತುಂಬಾ ಜನ ಯೋಜನೆ ಮೇಲೆ ಕ್ಲಿಕ್ ಮಾಡ್ತಾರ. ಯೋಜನೆ ಕೂಡ ಚೆಕ್ ಮಾಡ್ಕೊಳ್ಳಿ, ಯಾವುದೇ ರೀತಿಯಾಗಿಲ್ಲ ತೊಂದರೆ. ಅದು ಕೂಡ ನೋಡಿ, ಮಾಹಿತಿಗಳನ್ನ ಪಡ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿರೋದು ಸೇವೆಗಳು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಪ್ರಮುಖವಾದ ಮಾಹಿತಿ ಓಪನ್ ಆಯ್ತು ನೋಡಿ. ಇಲ್ಲಿ ಮನೆ ತೆರಿಗೆ ಸಂಗ್ರಹಣ ಮತ್ತು ಉಳಿತಾಯ, ಮನೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ಇಲ್ಲಿ ಓಪನ್ ಆಯ್ತು ನೋಡಿ. ಮುಖ್ಯ ಪಾಯಿಂಟ್ ಇಲ್ಲಿ ನೋಡಿ, ನಿಮ್ಮೊಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು. ಮನೆ ತೆರಿಗೆ ಅಂತ ನೋಡ್ತಾ ಇದೀವಿ ಈಗ. ಪ್ರಸ್ತುತ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಜಿಲ್ಲೆ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಳಗಾವ್ ಅಂತ ಸೆಲೆಕ್ಟ್ ಮಾಡ್ತಾ ಇರೋದು. ಉದಾಹರಣೆಗೆ ನಾನು ಸೆಲೆಕ್ಟ್ ಮಾಡ್ತಾ ಇರೋದು ಅದೇ ಇದೆ ಅಂತಲ್ಲ, ಉದಾಹರಣೆಗೆ ಸೆಲೆಕ್ಟ್ ಮಾಡ್ತಾ ಇರೋದು. ತಾಲೂಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇನು ಮೊದಲಿಗೆ ಬಂತಲ್ಲ ಅದೇ ತಾಲೂಕನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಗ್ರಾಮ, ಯಾವೊಂದು ಗ್ರಾಮ ಬರತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಬರುವಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಕೂಡ 2-3 ಇರತ್ತೆ. ಅಥವಾ ಒಂದು ಗ್ರಾಮ ಅಂದ್ಮೇಲೆ ಒಂದೇ ಗ್ರಾಮ ಇರೋದಿಲ್ಲ, ಪೂರ್ತಿಯಾಗಿ ಅದರಲ್ಲಿ ವಿಭಾಗಗಳು ಮಾಡಿರ್ತಾರೆ. 2, 3, 4 ಈ ರೀತಿಯಾಗಿ. ಅದು ಈ ಕ್ರಾಸು, ಆ ಕ್ರಾಸು, ಆ ದಡ್ಡಿ, ಈ ಮಡ್ಡಿ, ಆ ಶಾಲೆ, ಈ ಶಾಲೆ ಅಂತ ಹೇಳಿ ತೋಟಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಕೂಡ ಇರತ್ತೆ. ಇದರಲ್ಲಿ ಮೊದಲಿಗೆ ಸೆಲೆಕ್ಟ್ ಮಾಡ್ತಾ ಇರೋದು. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಏರಿ ಕೇಳತ್ತೆ. ಇನ್ನು ಈ ವರ್ಷದ್ದು 2026 ಇನ್ನೂ ಅಪ್ಡೇಟ್ ಆಗಿಲ್ಲ. ಮಾರ್ಚ್ ಅಪ್ಡೇಟ್ ಆಗತ್ತೆ. ಅವಾಗಿನಿಂದ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಇರೋದು ಅನ್ನೋದು ಅವಾಗ. ಈಗ ಬೇಕಾಗಿರೋದು 2025ನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋದ ವರ್ಷದ್ದು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಮೊದಲಿಗೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ನೆಟ್ವರ್ಕ್ ಬೇಕಿತ್ತಂದ್ರೆ ಸ್ವಲ್ಪ ಬೇಗ ಓಪನ್ ಆಗತ್ತೆ. ನೆಟ್ವರ್ಕ್ ಏನಾದ್ರು ಅಕಸ್ಮಾತ್ ಇರಲಿಲ್ಲ ಅಂದ್ರೆ ಈ ರೀತಿಯಾಗಿ ತಿರ್ಕೋತ್ಕೊಂಡಿರುತ್ತೆ ನೋಡಿ, ರೌಂಡ್ ಆಗಿ ತಿರ್ಗತ್ತೆ. ಯಾರು ಕೂಡ ಟೆನ್ಷನ್ ತಗೋಬೇಡಿ. ನಿಮ್ ಸ್ವಲ್ಪ ಸರ್ವರ್ ಡೌನ್ ಇದ್ರು ಕೂಡ ಓಪನ್ ಆಗತ್ತೆ. ಓಪನ್ ಆಯ್ತು ನೋಡಿ, ಈ ರೀತಿಯಾಗಿ ಓಪನ್ ಆಗತ್ತೆ. ಇಲ್ಲಿ ಬಂತ್ ನೋಡಿ, ಮೊದಲಿಗೆ ಮನೆ ಮಾಲೀಕನ ಹೆಸರುಗಳು ಕೊಟ್ಟಿರ್ತಾರೆ. ಏನಿದೆಯಲ್ಲ, ಮಲ್ಲಪ್ಪ, ಸತ್ಯಪ್ಪ, ಹೊನವಾಡ್, ಮಲ್ಲಿಕಾರ್ಜುನ್, ಬಸಪ್ಪ, ಔಟಿ, ಈ ರೀತಿಯ ಪ್ರತಿಯೊಂದು ಹೆಸರುಗಳನ್ನ ಕೊಟ್ಟಿರ್ತಾರೆ. ಆ ಒಂದು ಗ್ರಾಮದಲ್ಲಿ ಎಷ್ಟು ಜನ ಇದಾರಲ್ಲ ಅವ್ರ ಹೆಸರು, ಮನೆಗಳ ಹೆಸರು ಇರತ್ತೆ. ಅದ ನಂತರ ಮನೆ ಸಂಖ್ಯೆಗಳು, ಯಾವೊಂದು ಸಂಖ್ಯೆ ಇದೆ ಅದನ್ನ ಇರತ್ತೆ. ಸಮೀಕ್ಷೆ ಸಂಖ್ಯೆಗಳು, ಸಮೀಕ್ಷೆ ಎಷ್ಟು ಮಾಡಿದ್ದಾರೆ ಈ ಒಂದು ಗ್ರಾಮದಲ್ಲಿ 0 ಇದೆ. ಆಸ್ತಿ ಸಂಖ್ಯೆ, ನಿಮ್ಮೊಂದು ಆಸ್ತಿ ಸಂಖ್ಯೆ ಇರತ್ತೆ. ಆಸ್ತಿ ವಿಶಿಷ್ಟ ಐಡಿ, ನಿಮ್ಮೊಂದು ವಿಶಿಷ್ಟ ಐಡಿ ಇರತ್ತೆ. ಅದ ನಂತರ ಇಲ್ಲಿದೆ ನೋಡಿ, ಸಂಗ್ರಹಣ ರೂಪಾಯಿ ಮತ್ತು ತೆರಿಗೆ ಬಾಕಿ. ಈ ಒಂದು ಗ್ರಾಮದಲ್ಲಿ ತೆರಿಗೆ ನೋಡಿ ಎಷ್ಟಿದೆ, ಇವರೆಲ್ಲ ಕಟ್ಟಬೇಕು. ನಿಮ್ದು ಎಷ್ಟಿದೆ ಅಂತ ಹೇಳಿ, ಎಷ್ಟು ತೆರಿಗೆ ಕಟ್ಟಬೇಕಂತ ಹೇಳಿ ಇಲ್ಲಿ ಕಾಣಿಸುತ್ತೆ ನೋಡಿ. ಈ ಎಲ್ಲ ತೆರಿಗೆನೂ ಕಟ್ಟಬೇಕು. ಈ ರೀತಿಯಾಗಿ ನಿಮ್ಮೊಂದು ಮನೆ ಮೇಲೆ ಇರುವಂತ ತೆರಿಗೆ ಎಷ್ಟಿದೆ ಮತ್ತು ನಿಮ್ಮೊಂದು ಜಮೀನಿನ ಮೇಲೆ ಎಷ್ಟು ತೆರಿಗೆ ಇದೆ ಅಂತ ಹೇಳಿ ಈ ರೀತಿ ಚೆಕ್ ಮಾಡ್ಕೋಬಹುದು. ಜಮೀನಿನ ಆಪ್ಷನ್ ಏನ್ ಮೊದಲಿರುತ್ತೆ ಅಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ತೆರಿಗೆ ಬಾಕಿ ಇದೆಲ್ಲ ಇವರೆಲ್ಲ ಕಟ್ಟಬೇಕು. ಇಲ್ಲಿ ನೋಡಿ, 21 ರೂಪಾಯಿ, 894 ರೂಪಾಯಿ, 1800 ರೂಪಾಯಿ,
3,000 ರೂಪಾಯಿ, 4,000 ರೂಪಾಯಿ, 20,000 ತನಕ ಇಟ್ಟಿದ್ದಾರೆ ನೋಡಿ. 11,000, 20,000 ಈ ರೀತಿಯಾಗಿ ಇವರೆಲ್ಲ ಕಟ್ಟಬೇಕಾಗತ್ತೆ ನೋಡಿ. ಈ ರೀತಿಯ ನಿಮ್ಮ ಒಂದು ಮನೆ ಮೇಲಿರುವಂತ ಎಷ್ಟು ತೆರಿಗೆ ಇದೆ ಅದನ್ನೆಲ್ಲ ತಿಳ್ಕೊಳ್ಳಿ. ಅದ ನಂತರ ಗ್ರಾಮದವರು ನಿಮ್ಮ ಒಂದು ಗ್ರಾಮ ಪಂಚಾಯತ್ ಅವರು ನಿಮಗೆ ತೆರಿಗೆ ಕಟ್ಟಿ ಅಂತ ಹೇಳ್ತಾರಲ್ಲ, ಅವಾಗ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬಾಕಿ ಇದೆಲ್ಲ ನೀವು ತೆರಿಗೆ ಕಟ್ಟಬಹುದು. ತುಂಬಾ ಜನ ಗ್ರಾಮ ಪಂಚಾಯತ್ ಅವರು ಮೋಸ ಮಾಡ್ತಿರ್ತಾರೆ. 2,000 ಇದ್ರೆ 4,000 ಇದೆ ಅಂತ ಅಂತಿರ್ತಾರೆ, 4,000 ರೂಪಾಯಿ ಇದ್ರೆ 8,000 ರೂಪಾಯಿ ಇದೆ ಅಂತ ಅಂತಿರ್ತಾರೆ. ನೀವೇ ಖುದ್ದಾಗಿ ಈ ರೀತಿ ಚೆಕ್ ಮಾಡ್ಕೊಂಡು ನೀವೇ ಕಟ್ಟುವಂತ ತುಂಬಾ ಸುಲಭವಾದ ಮಾಹಿತಿ.